ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಕೆಲವರು ನಿಮ್ಮ ಮೈಂಡನ್ನ ಟ್ರ್ಯಾಪ್ ಮಾಡ್ತಿದ್ದಾರೆ, ನೆಗೆಟಿವಿಟಿನ ಜಾಸ್ತಿ ನಿಮ್ಮ ಮೈಂಡಿಗೆ ತರ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಗಣೇಶ ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ತರುವಂತ ಪ್ರಯತ್ನನ ಮಾಡ್ತಾ ಇದ್ದಾರೆ. ಜೊತೆಗೆ ಗ್ರಹಗತಿಗಳು ಕೂಡ ನಿಮ್ಮ ಫೇವರಬಲ್ ಆಗಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ಗಮನ ನಿಮ್ಮ ಕೆರಿಯರ್ ಕಡೆ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಕೆರಿಯರ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಕೆರಿಯರ್ ಕಡೆ ಒಂದು ಹೆಚ್ಚಿನ ಗಮನನ ಕೊಟ್ಟು ಹೆಚ್ಚು ಹಣ ಸಂಪಾದನೆ ಮಾಡೋದ್ರ ಕಡೆ ಗಮನನ ಕೊಡಿ. ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ. ಹೊಸ ವಿದ್ಯೆ ಕಲಿಯುವಂತ ಸಾಧ್ಯತೆಗಳು ಕೂಡ ಇದೆ. ಊಟ ತಿಂಡಿಯ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಹಣ್ಣು ಹಂಪಲನ್ನು ಹೆಚ್ಚಾಗಿ ಸೇವಿಸಿ ಅನ್ನುವಂಥದ್ದು ಕೂಡ ಇದೆ. ಸೊಪ್ಪು ತರಕಾರಿಗಳನ್ನು ಕೂಡ ಹೆಚ್ಚು ಸೇವಿಸಿ ಅನ್ನುವಂಥದ್ದು ಕೂಡ ಇದೆ. ಹೆಣ್ಣು ಮಗು ಆಗುವಂಥದ್ದು ಅಥವಾ ಹೆಣ್ಣು ಮಕ್ಕಳಾಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಏನು ಅಂತ ಗೊತ್ತಿಲ್ಲ, ಆ ಥರದ್ದೇನೋ ಇದೆ. ಜೊತೆಗೆ ಗಣೇಶ ನಿಮ್ಮ ಗ್ರಹಗತಿಗಳನ್ನ ಕಂಟ್ರೋಲ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಶುಕ್ರ ಮತ್ತೆ ಶನಿ ಸ್ವಲ್ಪ ವೇರಿಯೇಷನ್ ಅಲ್ಲಿ ಇರಬಹುದು, ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಚಂದ್ರ ಕೂಡ ಸ್ವಲ್ಪ ವೇರಿಯೇಷನ್ ಕಾಣಿಸ್ತಾ ಇದೆ ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಇದೊಂದು ಜನರಲ್ ರೀಡಿಂಗ್. ಜೊತೆಗೆ ಫೈನಾನ್ಷಿಯಲಿ ಸಕ್ಸಸ್ ಬರುವಂತ ಸಾಧ್ಯತೆ ಇದೆ. ಪ್ರಾಸ್ಪರಿಟಿ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ನಿಮಗೆ ಅಂತ ಸಿಗ್ಬೇಕಾಗಿದ್ದು ಏನು ನಿಮ್ಗೆ ಸಿಕ್ಕಿಲ್ಲ, ಅಥವಾ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಂಗೆ ಆಗಿಲ್ಲ, ಅಥವಾ ಆರೋಗ್ಯದಲ್ಲಿ ಚೇತರಿಕೆ ಬಂದಿಲ್ಲ, ಅಥವಾ ರಿಲೇಶನ್ಶಿಪ್ ಗ್ರೋತ್ ಆಗ್ತಾ ಇಲ್ಲ, ಅಥವಾ ಒಂದು ಬೆಳಕು ಅನ್ನೋದು ಬರ್ತಾ ಇಲ್ಲ ಅಂತ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ಚಿಂತೆ ಮಾಡಬೇಡಿ, ಆದಷ್ಟು ಬೇಗ ಬರುತ್ತೆ ಅನ್ನುವಂಥದ್ದು ಇದೆ. ದೇವರಿಗೆ ಫಲ ತಾಂಬೂಲಗಳನ್ನ ಪೂರ್ಣ ಫಲನ ಸಮರ್ಪಣೆ ಮಾಡಿ ಪೂಜೆನ ಮಾಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಕಳಶ ಪ್ರತಿಷ್ಠಾಪನೆ ಮಾಡಿ ಪೂಜೆನ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಒಬ್ಬ ಗುರುಗಳು ನಿಮ್ಗೆ ಒಂದು ದಾಳಿಂಬೆ ಹಣ್ಣನ್ನ ಆಶೀರ್ವಾದ ರೂಪದಲ್ಲಿ ಕೊಡ್ತಾರೆ. ಅದನ್ನ ತಗೊಂಬಂದು ತಿನ್ನಿ, ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಇದೆ. ದುಃಖಕ್ಕೆ ಯಾವುದೇ ಕಾರಣ ಇಲ್ಲ, ದುಃಖ ಪಡುವಂಥದ್ದು ಬೇಕಾಗಿಲ್ಲ ಅನ್ನುವಂಥದ್ದು ಇದೆ. ಯಾರೋ ತುಂಬಾ ದುಃಖ ಪಡ್ತಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ, ಕೋಪಕ್ಕಾಗ್ಲಿ ದುಃಖಕ್ಕಾಗ್ಲಿ ಯಾವುದೇ ಎಡೆ ಕೊಡಬೇಡಿ, ಅಂದ್ರೆ ಜಾಗ ಕೊಡಬೇಡಿ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು ಇದೆ. ಗಣೇಶನ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೊಟ್ಟಿದ್ದು ಎಲ್ಲಾಯ್ತು ಏನಾಯ್ತು ಅಂತ ಕೂಡ ಕೆಲವರು ಯೋಚನೆ ಮಾಡ್ತಾ ಇರಬಹುದು. ಏನು ಯೋಚನೆ ಮಾಡಬೇಡಿ. ಗಣೇಶನ ದೇವಸ್ಥಾನದ ಏನೊಂದು ಜೀರ್ಣೋದ್ಧಾರ ಇರ್ಬೋದು, ಇನ್ನೊಂದು ಹೊಸ ದೇವಸ್ಥಾನ ಕಟ್ಟೋದಿರ್ಬೋದು, ಎರಡು ಕೂಡ ಬರುತ್ತೆ ಮುಂದಿನ ದಿನಗಳಲ್ಲಿ, ಒಳ್ಳೇದು ಆಗತ್ತೆ. ಅದಿನ್ನ ಅಂದ್ರೆ ಗೊತ್ತಿಲ್ಲ, ಇನ್ನ ಕಟ್ಟುವಂತ ಪ್ರೊಸೀಜರು ಅಥವಾ ಅದು ಕಟ್ಟಬಹುದು ಅನ್ನುವಂಥದ್ದು ಏನೋ ಈ ತರದ್ದು ಒಂದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ವಾರ್ನಿಂಗ್ ಅನ್ನೋದು ಇದೆ ಇಲ್ಲಿ. ಸೊ ಆ ವಾರ್ನಿಂಗ್ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಮಳೆ ಗಾಳಿ ಎಲ್ಲ ಜಾಸ್ತಿ ಆಗಿ ಒಂದಷ್ಟು ಬಿಟ್ಟು ಬಿಡದೆ ಮಳೆ ಬರುವಂತ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ. ಸಾಧ್ಯ ಆದ್ರೆ ಆಹಾರನ ಹಣ್ಣನ್ನೆಲ್ಲ ಶೇಖರಿಸಿ ಇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಶೇಖರಿಸಿ ಇಡಬೇಕಾದಂತ ಅಗತ್ಯ ಇದೆ, ಶೇಖರಿಸಿ ಇಡಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬದಲಾವಣೆಗೆ ಭಗವಂತ ನಿಮ್ಗೆ ಒಂದಷ್ಟು ಅವಕಾಶನ ಕೊಟ್ಟಿದ್ದಾನೆ. ಸೊ ಅದನ್ನ ದುರುಪಯೋಗ ಪಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸಾಧ್ಯ ಆದ್ರೆ ಮಹಾಲಕ್ಷ್ಮಿನ ಕಟ್ಟಾಕಿರೋರು ಬಿಚ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಚಡಿ ಏಟು ಬೇಕಾಗಿದೆ, ಚಾಟಿ ಏಟು ಕೊಡ್ಬೇಕಾಗಿದೆ, ಆ ಚಾಟಿ ಏಟನ್ನ ಕೊಡಿ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಹೇಳೋದು ಅಂತ. ಯಾವುದೋ ದುಷ್ಟಶಕ್ತಿಗಳು ತೊಂದರೆ ಮಾಡ್ತಿದ್ದಾವೆ ಅಂತ ಅನ್ಸುತ್ತೆ. ಸೊ ಅವರಿಗೆಲ್ಲ ಒಮ್ಮೆ ಚಡಿ ತಗೊಂಡು ಬೀಸ್ಬೇಕು, ಬೀಸಿದ್ರೆ ಬುದ್ಧಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಅಥವಾ ಮಕ್ಕಳ ಮನಸ್ಥಿತಿ ಹಾಳಾಗ್ತಿದೆ, ಮಕ್ಕಳು ಓದಿನ ಕಡೆ ಸರಿಯಾಗಿ ಗಮನನ ಕೊಡ್ತಾ ಇಲ್ಲ, ಮಕ್ಕಳ ಓದಿನ ಕಡೆ ಹೆಚ್ಚಿನ ಗಮನನ ಕೊಡ್ಬೇಕಾಗಿರುವಂತ ಅಗತ್ಯ ಇದೆ, ಮಕ್ಕಳ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೊಸ ತರ ವಿದ್ಯೆ ಇನ್ ಮುಂದೆ ಮಕ್ಕಳಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಫುಲ್ ಸಿಲೆಬಸ್ ಚೇಂಜ್ ಆಗುವಂತ ಸಾಧ್ಯತೆಗಳು ಕೂಡ ಮುಂದಿನ ದಿನಗಳಲ್ಲಿ ಇದೆ ಅನ್ನುವಂಥದ್ದು ಇದೆ. ನೀವು ದೇವರನ್ನ ಕೂರಿಸುವಂತ ಪೀಠದಲ್ಲಿ ಒಂದಷ್ಟು ಶುದ್ಧೀಕರಣದ ಅಗತ್ಯ ಇದೆ, ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೋ ಅವರು ಕೂತು ಭವಿಷ್ಯ ಹೇಳೋದಕ್ಕೆ ಅಥವಾ ಓದ್ಲಿಕ್ಕೆ ಒಂದು ಸ್ಪೆಷಲ್ ಹಾಸನ ಅಥವಾ ಅದೇನ್ ಹೇಳ್ತಾರೆ ಚೇರ್ ತರದ್ದು ಬರ್ತಲ್ಲ ಮರದ್ದು, ಅದನ್ನ ಯಾರೋ ಕೊಡ್ತಾರೆ ಉಡುಗೊರೆಯಾಗಿ ಅನ್ನುವಂಥದ್ದು ಇದೆ.
ಸೊ ಸಾಕಷ್ಟು ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಇದೆ. ಭರವಸೆ ಕಳ್ಕೊಂಡು ಮೂರ್ಖರ ತರ ಆಡ್ಬೇಡಿ ಅನ್ನುವಂಥದ್ದು ಇದೆ. ಸೊ ಗ್ರಹಗತಿಗಳು ಯಾರನ್ನೂ ಬಿಟ್ಟಿಲ್ಲ, ದೇವ್ರನ್ನೇ ಬಿಟ್ಟಿಲ್ಲ. ನೀವ್ ಯಾವ ಲೆಕ್ಕ ಅನ್ನುವಂಥ ಮಾತು ಕೂಡ ಇಲ್ಲಿ ಇದೆ. ಸೊ ನಿಮ್ಮ ವಸ್ತ್ರದ ಕಡೆ ಹೆಚ್ಚಿನ ಗಮನನ ಕೊಡಿ, ನಿಮ್ಮ ಹೊಟ್ಟೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಕಾದಂತ ಅಗತ್ಯ ಇಲ್ಲ. ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಿದೆ. ಈಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳಿತಾಗುವಂತ ಸಮಯ, ನಿಮ್ಮ ಒಂದು ವ್ಯಕ್ತಿತ್ವ ಅರಳುವಂತ ಸಮಯ, ನಿಮ್ಮದೇ ಆದ ಒಂದು ಏನ್ ಹೇಳ್ತಾರೆ, ಸೊ ಎಸೆನ್ಸ್ ಆಫ್ ದಿ ಲೈಫ್ ಅಂತ ಹೇಳ್ತಾರಲ್ಲ, ಸೊ ಆ ಥರದ್ರಲ್ಲಿ ನಿಮ್ದೇ ಒಂದು ಬ್ಲಾಸಮಿಂಗ್ ಟೈಮ್ ಇದು. ಸೊ ಹಾಗಾಗಿ ಈ ಒಂದು ಸಮಯನ ದುರುಪಯೋಗ ಪಡಿಸ್ಕೊಳ್ಬೇಡಿ, ಅಥವಾ ಬೇರೆಯವರು ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ನೀವ್ ಎಂಥದ್ದೇ ಕತ್ಲಲ್ಲಿದ್ರು, ನೀವ್ ಎಂಥದ್ದೇ ಸಮಸ್ಯೆಯಲ್ಲಿದ್ರು, ಆ ಸಮಸ್ಯೆಗೆ ಬೆಳಕು ಅನ್ನುವಂಥದ್ದು ಭಗವಂತ ಕೊಟ್ಟಿದ್ದಾನೆ. ಆ ಬೆಳಕು ನಿಮ್ಮವರೆಗೂ ಬಂದು ತಲುಪ್ತಾ ಇದೆ ಅನ್ನುವಂಥದ್ದು ಇದೆ. ಬದಲಾವಣೆ ಜಗದ ನಿಯಮ, ಮರಿಬೇಡಿ ಅನ್ನುವಂಥದ್ದು ಇದೆ. ಸೊ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಯಾರು ತೊಂದರೆ ಮಾಡ್ತಿದ್ರು ಅವರು ಕೂಡ ದೂರ ಆಗ್ತಾರೆ. ನಿಮ್ಮ ಜೀವನದ ಲೈಫ್ ಪಾರ್ಟ್ನರ್ ಬಂದಿಲ್ಲ ಅಂತ ಏನು ನೀವು ತಲೆ ಕೆಡ್ಸ್ಕೊಂಡಿದ್ರೆ ಅಥವಾ ಬೇಜಾರ್ ಮಾಡ್ಕೊಂಡಿದ್ರೆ, ಸೊ ಅವರು ಕೂಡ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ನೋ ಮ್ಯಾಟರ್ ವಾಟ್ ಏಜ್ ನಿಮ್ದು ಅಂತ. ಸೊ ಅಬೌವ್ 40 ಆಗಿದ್ರು ಕೂಡ ನಿಮ್ಗೆ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವಾಗ ಬರ್ತಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲಿ ಕೊಡೋದಕ್ಕಾಗೋದಿಲ್ಲ. ಸೊ ನಿಮ್ಮದೇ ಆದ ಟೈಮಿಂಗ್ ಅಲ್ಲಿ, ಡಿವೈನ್ ಟೈಮಿಂಗ್ ಅಲ್ಲಿ ಅಲ್ಲಿ ಬರ್ತಾರೆ. ಅಲ್ಲಿ ನಿಮ್ಮ ಮತ್ತು ಅವರ ಭೇಟಿಯಾಗಿ, ಸೊ ನ ಭೂತೋ ನ ಭವಿಷ್ಯತಿ ಅಂತಾರಲ್ಲ, ಆ ತರ ಕಣ್ಮುಚ್ಚಿ ತೆಗಿಯೋ ಅಷ್ಟರಲ್ಲಿ ನಿಮ್ಮ ವಿವಾಹ ಆಗೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ. ನಿಮ್ಮ ಗುರಿ ಕಡೆ, ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಕೆರಿಯರ್ ಕಡೆ ನಿಮ್ಮ ಗಮನನ ಇರ್ಲಿ. ನಿಮ್ಮ ಒಂದು ವ್ಯವಸಾಯ ಅಥವಾ ಒಂದು ಏನ್ ಹೇಳ್ತಾರೆ, ವೈಜ್ಞಾನಿಕ ಬೆಳೆನ ಬೆಳಿಬೇಕು ಅಂತ ಏನ್ ಆಸೆ ಪಟ್ಟಿದ್ದೀರಾ ಅದ್ರ ಕಡೆ ಗಮನನ ಕೊಡಿ. ಅದ್ರಲ್ಲೂ ಕೂಡ ನಿಮ್ಗೆ ಯಶಸ್ಸು ಸಿಗುತ್ತೆ. ನಿಮ್ಮ ಯಶಸ್ಸಾಗ್ಲಿ, ನಿಮ್ಮ ಕೀರ್ತಿ ಆಗ್ಲಿ, ನಿಮ್ಮ ಆಯಸ್ಸು ಆಗ್ಲಿ, ನಿಮ್ಮ ಅದೃಷ್ಟ ಆಗ್ಲಿ, ಅಥವಾ ನಿಮಗ್ ಸೇರ್ಬೇಕಾಗಿರುವಂತ ಒಂದಷ್ಟು ದುಡ್ಡು, ಧನ ಆಗ್ಲಿ ಅಥವಾ ಸಂಪತ್ತಾಗ್ಲಿ ಭಗವಂತ ಯಾರಿಗೂ ಕೊಟ್ಟಿಲ್ಲ. ನಿಮ್ ಪಾಲಿಂದ ಹಾಗೆ ಇಟ್ಟಿದ್ದಾನೆ. ಗಣೇಶ ಯಾರು ಮರೆತ್ರು ಗಣೇಶ ನಿಮ್ಮನ್ನ ಮರೆಯೋದಿಲ್ಲ. ಇದನ್ನ ನೀವು ಗಮನ ಇಟ್ಕೊಂಡಿರ್ಬೇಕು, ಯಾವಾಗ್ಲೂ ಮರಿಬಾರ್ದು. ಯಾವಾಗ್ಲೂ ಹತಾಶೆಗೆ ಹೋಗ್ತೀರಾ, ಹತಾಶೆಗೆ ಹೋಗ್ಕೂಡ್ದು ನೀವು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಆಗಿಲ್ಲ, ಅದರಿಂದ ಸ್ವಲ್ಪ ಸಮಸ್ಯೆ ಆಗಿರಬಹುದು. ಬಟ್ ನಿಮ್ಮ ಥರ್ಡ್ ಐಗೆ ಅಥವಾ ನಿಮ್ಮ ಕಣ್ಣುಗಳಿಗೆ ಅಥವಾ ನಿಮ್ಮ ಒಂದು ಸಿಕ್ಸ್ತ್ ಸೆನ್ಸಿಗೆ ಯಾರು ಸಮಸ್ಯೆ ಮಾಡಿದ್ದಾರೆ, ಒಬ್ಬೊಬ್ರು ಸುಟ್ಟಿ ಭಸ್ಮ ಆಗ್ತಾರೆ. ಈ ಸುದ್ದಿನ ನೀವು ಕೇಳ್ತೀರಾ. ನಿಮ್ಮ ಮೇಲೆ ಯಾರ್ಯಾರು ಪ್ರಯೋಗ ಮಾಡಿದ್ರು ಅವರು ಸುಟ್ಟಿ ಭಸ್ಮ ಆಗಿದ್ದನ್ನ ನೀವು ಕಣ್ಣಾರೆ ನೋಡಬಹುದು ಅಥವಾ ಕಿವಿಯಾರೆ ಕೇಳಬಹುದು. ಇದು ನಿಮ್ಗೆ ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು. ಮತ್ತೆ ಎಲ್ಲರಿಗೂ ಕ್ಷಮಾದಾನ ಮಾಡ್ತಾ ಇರ್ತೀರಾ. ಸೊ ಈ ಕ್ಷಮಾದಾನನೇ ನಿಮ್ಗೆ ಶ್ರೀರಕ್ಷೆಯಾಗಿ ಇದೆ, ಚಿಂತೆ ಮಾಡಬೇಡಿ. ತಿರುಪತಿ ವಾಸನ ಆಶೀರ್ವಾದ ನಿಮ್ಮ ಮೇಲೆ ಇದೆ, ಅದ್ರ ಬಗ್ಗೆ ಭಯ ಬೇಡ ನಿಮ್ಗೆ ಅನ್ನುವಂಥದ್ದು ಇದೆ. ಸೊ ಕುಲದೇವರು ನಿಮ್ಮ ಪರವಾಗಿ ನಿಂತಿದ್ದಾನೆ, ಇದ್ರ ಬಗ್ಗೆ ನಂಬಿಕೆ ವಿಶ್ವಾಸ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಶಕ್ತಿ ಗಣಪತಿ ನಿಮ್ಮ ಆಧ್ಯಾತ್ಮಿಕ ಮಾರ್ಗನ, ಆಧ್ಯಾತ್ಮಿಕ ಭಕ್ತಿನ, ಅಥವಾ ನೀವು ಪೂಜೆ ಪುನಸ್ಕಾರ ಅಥವಾ ಗಣೇಶನ ಒಂದು ರೀತಿ ಟ್ರೀಟ್ ಮಾಡುವಂತ ರೀತಿ ಇರ್ಬೋದು, ಅಥವಾ ಗಣೇಶನ ಮೇಲೆ ಇರುವಂತ ನಂಬಿಕೆ ಇರ್ಬೋದು, ಅದನ್ನೆಲ್ಲ ನೋಡಿ ಮಂತ್ರಮುಗ್ಧನಾಗಿದ್ದಾನೆ. ಸೊ ಹಾಗಾಗಿ ಗಣೇಶ ನಿಮ್ಮನ್ನ ಪ್ರತಿಯೊಂದು ಹಂತದಲ್ಲೂ ಕಾಪಾಡ್ತಾ ಇದ್ದಾನೆ. ಸೊ ನೀವೇ ಗಣೇಶ, ಗಣೇಶನೇ ನೀವು ಅನ್ನೋಷ್ಟು ಒಡನಾಟದಲ್ಲಿ ಗಣೇಶ ಇದ್ದಾನೆ. ಸೊ ತಲೆ ಕೆಡ್ಸ್ಕೊಳ್ಬೇಡಿ. ನೀವು ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡಿ, ಯೋಚನೆ ಮಾಡ್ಬೇಡಿ ಆ ಪೂಜೆ ಭಗವಂತಂಗ್ ತಲುಪುತ್ತೋ ಇಲ್ವೋ, ಆಗುತ್ತೋ ಇಲ್ವೋ, ಏನೇನೋ ಕಾಣಿಸ್ಬೋದು. ಪೂಜೆ ಮಾಡ್ಬೇಕಾದ್ರೆ ವಲ್ಗರಿಟಿ ಕಾಣಿಸ್ಬೋದು, ಅಸಹ್ಯ ಕಾಣಿಸ್ಬೋದು, ಬೇರೇನೋ ಕಾಣಿಸ್ಬೋದು. ಏನ್ ಕಾಣಿಸಿದ್ರು ಚಿಂತೆ ಮಾಡ್ಬೇಡಿ. ನಿಮ್ ಪಾಡಿಗೆ ನೀವು ಪೂಜೆ ಮಾಡ್ತಾ ಇರಿ. ನೋ ಮ್ಯಾಟರ್ ನೀವು ಒಂದು ನೀರಿಟ್ಟು ಪೂಜೆ ಮಾಡ್ತಿರೋ, ಬರೀ ಕೈಯಲ್ಲಿ ಕೈ ಮುಗಿತಿರೋ, ಗಣೇಶ ಅಂತ ಕರಿತಿರೋ, ಅಥವಾ ಕರಿದಿರನ್ನೇ ಕೈಯಲ್ಲೇ ಮನ್ಸಲ್ಲೇ ಮುಗಿತಿರೋ, ನಿಮಗ್ ಬಿಟ್ಟಿದ್ದು. ಅಥವಾ ರಾಜಯೋಗದಿಂದ ಭಗವಂತನ ಪೂಜೆ ಮಾಡ್ತಿರೋ, ನಿಮಗ್ ಬಿಟ್ಟಿದ್ದು. ಆದ್ರೆ ನಿಮಗೆ ಭಗವಂತನ ಮೇಲಿರುವಂತ ನಂಬಿಕೆ ಇಲ್ಲಿ ದೊಡ್ಡದಾಗಿದೆ. ಭಗವಂತ ನಿಮ್ಗೆ ಹೊಸ ಭಕ್ತಿಯ ಮಾರ್ಗನ ತೋರ್ಸೋದ್ರಲ್ಲಿ ಇದ್ದಾನೆ. ಆ ಭಕ್ತಿ ಮಾರ್ಗದಲ್ಲಿ ನಡೀರಿ, ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಊಟ ತಿಂಡಿಯಿಂದ ನಿಮ್ಗೆ ಸಮಸ್ಯೆನ ಮಾಡ್ತಿದ್ದಾರೆ, ನಿಮ್ಮ ಊಟ ತಿಂಡಿಲಿ ವಿಷಯುಕ್ತ ಆಹಾರನ ಹಾಕ್ತಾ ಇದ್ದಾರೆ, ಅಥವಾ ನಿಮ್ಮ ಊಟ ತಿಂಡಿಯಿಂದ ಒಂದಷ್ಟು ಬ್ಲಡ್ ಇಂದ ರಿಲೇಟೆಡ್ ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ರು, ಮಾಡ್ತಾನೆ ಇದಾರೆ, ಮುಂದಕ್ಕೂ ಮಾಡ್ತಾರೆ. ಅವ್ರು ಎಷ್ಟೇ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಸೊ ಅದಕ್ಕೆ ಒಂದು ಉತ್ತರ ಅನ್ನೋವಂಥದ್ದು
ಏನೇ ಆದ್ರೂ ಅದಕ್ಕೊಂದು ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಕೂಡ ಇದೆ. ಯಾವ ವಿಚಾರಕ್ಕೆ ಅವರು ಇಷ್ಟೆಲ್ಲ ಸಮಸ್ಯೆ ಮಾಡಿದ್ರೋ ಆ ವಿಚಾರನೇ ಅವ್ರಿಗೆ ಮುಳ್ಳಾಗುತ್ತೆ ಅನ್ನುವಂಥದ್ದು ಇದೆ. ಅವ್ರು ಏನೇನ್ ಕಾರಣಕ್ಕೆ ಮಾಡಿದ್ರೋ ನಿಮ್ಮ ಮೇಲೆ ಪ್ರಯೋಗಗಳು ಅದೇ ಅವರಿಗೆ ಮುಳ್ಳಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಪಾಪು ಬರುವಂತ ಸಾಧ್ಯತೆ ಇದೆ. ದೇವಸ್ಥಾನಗಳು ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಏನ್ ಅನ್ಕೊಂಡಿದೀರಾ ಅದೆಲ್ಲವೂ ಕೂಡ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರುವಂತ ಪುಣ್ಯಕ್ಷೇತ್ರ ತೀರ್ಥ ತಿರುಗುವಂತ ಸಾಧ್ಯತೆಗಳು ಕೂಡ ಇದೆ. ಹೋಗ್ಬಿಟ್ಟು ಬನ್ನಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಪ್ರಯಾಣ ಹೋದಾಗ ತುಂಬಾ ವಾತಾವರಣದಲ್ಲಿ ಏರುಪೇರಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಜೊತೆಗೆ ಒಂದಷ್ಟು ಬಿಸಿಲು ಬಿರುಗಾಳಿ, ಕೆಲವು ಕಡೆ ಬೆಂಕಿ ಮಳೆನ ನಾವು ನೋಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಎಲ್ಲಾದ್ರೂ ಪ್ರಯಾಣ ಹೋದಾಗ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಆರೋಗ್ಯ ಸೇಫ್ಟಿನೂ ಕೂಡ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಕಾಲುಗಳ ನೋವುಗಳ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದೀರಾ, ಯೋಚನೆ ಮಾಡಬೇಡಿ. ನಿಮ್ಮ ಕಾಲು ಕೈ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಧ್ಯಾನ ಮಾಡಿ ನಿಮ್ಗೆ ಅವರ ಆತ್ಮ ಏನಿದೆ ಅವರ ಹೀಲಿಂಗ್ ಆಗ್ಬೇಕು. ಅದನ್ನ ಮಾಡ್ಕೊಳ್ಳಿ. ನಿಮ್ಮ ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಮೆಡಿಟೇಷನ್ ಮಾಡ್ಕೊಂಡು ನಿಮ್ಮನ್ನ ನೀವು ಹೀಲ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇಲ್ಲಿ ಒಂದಷ್ಟು ಜನಗಳು ನುಸುಳುವಿಕೆ ಏನಿದೆ ಅದು ನೀರಿನ ಮುಖಾಂತರ ಒಂದಷ್ಟು ಅಣು ಬಾಂಬು ನೀರಿನಲ್ಲಿ ಸ್ಫೋಟ ಮಾಡಬೇಕು ಅಂತ ಇದ್ದಾರೆ. ಅದನ್ನ ಬಗ್ಗೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ಗುಪ್ತ ನಿಧಿಯ ಹಿಂದೆ ಓಡಾಡ್ಕೊಂಡು ಒಂದಷ್ಟು ಜನ ಸಮಸ್ಯೆನ ಮಾಡ್ಕೊಳ್ತಾ ಇದ್ದಾರೆ. ಸಮಸ್ಯೆ ಮಾಡ್ಕೊಳ್ಬೇಡಿ. ಸೊ ಒಂದು ಕೊಳ ಅಥವಾ ಒಂದು ಕಾಡಿನ ಮಧ್ಯೆ ಒಂದು ಚಿಕ್ಕದಾದಂತ ಪಾಂಡ್ ರೀತಿ ಒಂದು ಇಷ್ಟಕ್ಕೆ ನೀರಿದೆ. ಅಲ್ಲಿ ಒಂದು ಗಣೇಶನ ವಿಗ್ರಹ ಇದೆ. ಅದರ ಒಳಗೆ ಕೆಲವರಿಗೆ ಕೆಲವು ವಸ್ತುಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಗಣೇಶನಿಗೆ ಗುಡಿ ಕಟ್ತೀನಿ ಅಂತ ಪ್ರಮಾಣ ಮಾಡಿ ಗುಡಿ ಕಟ್ಟಿದ್ರೆ ಆ ಜಾಗದಲ್ಲಿ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾಣಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆಗಳನ್ನ ಮುಂದಿನ ದಿನಗಳಲ್ಲಿ ನೋಡ್ತೀವಿ ಅನ್ನುವಂಥದ್ದು ಇದೆ. ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಗ್ಧತೆ ಯಾವಾಗ್ಲೂ ಒಳ್ಳೇದೇನೆ, ಆದ್ರೆ ಅತಿಯಾದ ಮುಗ್ಧತೆ ಬೇರೆಯವ್ರು ನಮ್ಮನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿ ನಿಮ್ಮದು ಅನ್ನೋದೆಲ್ಲವೂ ಕೂಡ ನಿಮ್ಗೆ ಈ ಭಕ್ತಿ ಮಾರ್ಗದಲ್ಲಿ ನಡೆದಾಗ ನಿಮ್ಗೆ ಸಿಗ್ಬೇಕಾಗಿರೋದೆಲ್ಲ ಸಿಗುತ್ತೆ ಅನ್ನುವಂಥದ್ದು ಇದೆ. ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ನಿಮ್ಮ ಗಮನ ಓದಿನ ಕಡೆ ಇದೆ. ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ. ಲೆಕ್ಕಪತ್ರಗಳನ್ನ ಸರಿಯಾಗಿ ಇಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಲೈಫಲ್ಲಿ ನ್ಯೂ ಬಿಗಿನಿಂಗ್ ಬರುತ್ತೆ, ಯಶಸ್ಸು ಸಿಗುತ್ತೆ, ಒಂದು ವಿನ್ನಿಂಗ್ ಮೂಮೆಂಟ್ ಇದೆ, ಒಂದು ಟ್ರೋಫಿ ಕೂಡ ಗೆಲ್ತೀರಾ ಅನ್ನುವಂಥದ್ದು ಇದೆ. ಗಾಡಿ ಕೂಡ ತಗೊಳ್ತೀರಾ, ಓಡಿಸ್ತೀರಾ, ಯಾಕೆ ಭಯ ಪಡ್ತೀರಾ? ಜೀವನದಲ್ಲಿ ನಿಮ್ಗೆ ಸಹಾಯ ಮಾಡಕ್ಕೆ ಸಾಕಷ್ಟು ಏಂಜಲ್ಸ್ ಇದ್ದಾರೆ, ಸ್ಪಿರಿಟ್ ಗೈಡ್ಸ್ ಇದ್ದಾರೆ, ತುಂಬಾ ಪವರ್ಫುಲ್ ಮೆಸೇಜ್ ಇದೆ. ಸೊ ಇನ್ನೊಮ್ಮೆ ಎಚ್ಚರ, ಇನ್ನೊಂದ್ ಸತಿ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ, ಜೀವನದಲ್ಲಿ ನಿರಾಸೆ ಹೊಂದಿದ್ರೆ ಎಚ್ಚರ ಅನ್ನೋ ರೀತಿಲಿ ವಾರ್ನಿಂಗ್ ಇದೆ ಇಲ್ಲಿ. ಸೊ ಬಿ ಕೇರ್ಫುಲ್. ಇನ್ನೊಂದ್ಸತಿ ಡೇರ್ ಟು ಥಿಂಕ್ ಅಂತ ಇದೆ. ಸೊ ಕೆಟ್ಟದಾಗಿ ಯೋಚನೆ ಮಾಡಬೇಡಿ, ಕೆಟ್ಟ ನಿರ್ಧಾರನ ತಗೊಳ್ಬೇಡಿ. ಬದುಕನ್ನ ಹುಮ್ಮಸ್ಸಾಗಿ ಇಡಿ. ಫೈಟಿಂಗ್ ಸ್ಪಿರಿಟ್ ಇರ್ಲಿ ನಿಮ್ಮಲ್ಲಿ ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ಯಾರೋ 4 ಜನ ದುಷ್ಟರು ನಿಮ್ಮನ್ನ ಇಲ್ಲ ಅನ್ಸೋದಕ್ಕೆ ಪ್ರಯತ್ನ ಪಟ್ರೆ 400 ಜನ 4,000 ಜನ ನಿಮ್ಮನ್ನ ಕಾಪಾಡೋದಕ್ಕೆ ಇದ್ದಾರೆ ಅನ್ನುವಂಥ ಮೆಸೇಜ್ ಇಲ್ಲಿ ಇದೆ. ನಂಗೆ ಈ ಮೆಸೇಜ್ ಹೇಳ್ತಿದ್ರೆ ಮೈಯೆಲ್ಲ ಹಂಗೆ ಜುಮ್ ಅಂತ ಇದೆ. ಒಳ್ಳೇದಾಗ್ಲಿ ಎಲ್ರಿಗೂ. ಸೊ ಗಣೇಶ ಇರೋವರೆಗೂ ಯಾರು ಹೆದರೋದು ಬೇಡ. ಗಣೇಶ ಇರೋವರೆಗೂ ಏನು ತೊಂದರೆ ಆಗೋದಿಲ್ಲ. ಸೊ ಗಣಪತಿ ಅವನು, ಗಣಗಳಿಗೆ ಅಧಿಪತಿ ಗಣಪತಿ. ಎಂಥದ್ದೇ ಗಣ ಇರ್ಲಿ, ಅದು ಸ್ಮಶಾನದಾಗಿರ್ಲಿ, ಮನೆದಾಗಿರ್ಲಿ, ವಾಮಾಚಾರದಾಗಿರ್ಲಿ, ಅಥವಾ ಸಮಾಜದಲ್ಲಿ ಸತ್ತೋರು ಓಡಾಡೋದಾಗಿರ್ಲಿ, ಆತ್ಮಗಳಾಗಿರ್ಲಿ, ಎಲ್ಲಾನು ಅವನ ಅಧಿಪತಿ. ಅವನ್ನ ಡಿಸೈಡ್ ಮಾಡ್ದ ಅಂದ್ರೆ ಎಲ್ರೂ ಇದಾಗ್ಲೇಬೇಕು. ಬಟ್ ಪಾಸ್ಟ್ ಲೈಫ್ ಕರ್ಮನ ಏನು ಮಾಡೋದಕ್ಕಾಗೋದಿಲ್ಲ. ಅದನ್ನು ಕೂಡ ಗಣೇಶ ಡಿವೈನ್ ಗೈಡೆನ್ಸ್ ತಗೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರ ಹತ್ರನೇ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಗೊಂಡು ನಿಮ್ಗೆ ಒಳ್ಳೇದ್ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಖುಷಿ ಪಡಿ, ಯಾಕೆ ಚಿಂತೆ ಪಡ್ತೀರಾ? ಸೊ ಬಿ ಪಾಸಿಟಿವ್. ಒಳ್ಳೇದಾಗ್ಲಿ. ಸೊ ಗುರುಭ್ಯೋ ನಮಃ.
ಗುರುಗಳ ಪಾದಾರವಿಂದಕ್ಕೆ, ಶ್ರೀ ಗಣೇಶನ ಗುರುವಿನ ಪಾದಾರವಿಂದಕ್ಕೆ ರೀಡಿಂಗ್ ಅನ್ನ ಸಮರ್ಪಣೆ ಮಾಡೋಣ. ಓಂ ಗ್ಲುಂ ಗಂ ಗಣಪತಯೇ ನಮಃ. ಗಣಪತಿ ಬಪ್ಪ ಮೋರಿಯ, ಮಂಗಳಮೂರ್ತಿ ಮೋರಿಯ. ಒಳ್ಳೆಯದಾಗಿ.